ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಭೀಮನು ರಾಜರೆಲ್ಲರ ಮುಂದೆ ದುಶ್ಯಾಸರನ ಎದೆಯ ರಕ್ತವನ್ನು ಪಾನ ಮಾಡಿದುದು ಎಂಬ 87ನೆಯ ಅಧ್ಯಾಯಕ್ಕೆ ಸ್ವಾಗತ. ನಿನ್ನ ಮಗನ ನಿಂದ ವಾಕ್ಯಗಳಿಂದಲೂ ಅವನ ಬಾಣಗಳಿಂದಲೂ ನೊಂದ ಭೀಮಸೇನನು ಆಕ್ರೋಶದಿಂದ ಎದುರಿಸಿ ಬಂದನು. ಸಂಜಯನು ಹೇಳುತ್ತಿದ್ದಾನೆ, ಅದರಂತೆ ದುಶ್ಯಾಸನನು ಹಿಂದೆ ಜಂಭಾಸುರನು ಇಂದ್ರನನ್ನು ಎದುರಿಸಿ ಯುದ್ಧ ಮಾಡಿದಂತೆ ಭೀಮಸೇನನನ್ನು ಎದುರಿಸಿ ಯುದ್ಧ ಮಾಡಿದನು. ಆ ಯುದ್ಧದಲ್ಲಿ ಅವನು ಅಮಾನುಷ ಕಾರ್ಯಗಳನ್ನು ಮಾಡುತ್ತಾ 2 ಬಾಣಗಳಿಂದ ಭೀಮಸೇನನ ಬಿಲ್ಲನ್ನು ಕತ್ತರಿಸಿ ಅವನ ಸಾರಥಿಯನ್ನು ಹೊಡೆದನು. ಆಮೇಲೆ 30 ಬಾಣಗಳಿಂದ ಭೀಮಸೇನನನ್ನು ಹೊಡೆದನು. ಆಗ ಭೀಮಸೇನನು ಬೇರೆ ಮಹಾಧನುಸ್ಸನ್ನು ಕೈಗೆತ್ತಿಕೊಂಡು ದೊಡ್ಡ ಮದದಾನೆಯನ್ನು ಈಟಿಗಳಿಂದ ಚುಚ್ಚುವಂತೆ 50 ಬಾಣಗಳನ್ನು ನಿನ್ನ ಪುತ್ರನ ಎದೆಯ ಮಧ್ಯಕ್ಕೆ ಪ್ರಯೋಗಿಸಿದನು. ಆಗ ದುಶ್ಯಾಸುರನು ಭೀಮನ 4 ಕುದುರೆಗಳನ್ನು ಕೊಂದು ಅವನ ರಥದ ಗಿರಿಚಿಯನ್ನು ಮುರಿದು ಅವನನ್ನು ರಥವಿಹೀನನನ್ನಾಗಿ ಮಾಡಿದನು. ಒಡನೆಯೇ ವೃಕೋದರನು ರಥದಿಂದ ಇಳಿದು ನೆಲದ ಮೇಲೆ ನಿಂತು ಗದೆಯಿಂದ ಅವನ ಕುದುರೆಗಳನ್ನು ಹೊಡೆದು ಕೊಂದು ಅವನ ರಥವನ್ನು ಜಾಡಿಸಿ ಅತ್ತಿತ್ತ ಎಳೆದಾಡಿದನು. ಕೂಡಲೇ ದುಶ್ಯಾಸನನು ರಥದಿಂದ ಹಾರಿ ಕೆಳಗೆ ನಿಂತು ಮಹಾವೇಗವುಳ್ಳ ಒಂದು ತೋಮರವನ್ನು ಪ್ರಯೋಗಿಸಿದನು. ಆ ತೋಮರವು ಭೀಮನ ಎದೆಗೆ ತಾಗಿತು. ಇದರಿಂದ ನೊಂದ ಭೀಮನು ವೇಗದಿಂದ ದುಶ್ಯಾಸನನ ಮೇಲೆ ಗದೆಯನ್ನು ಬೀಸಿದನು. ಆಗ ಭೀಮನಿಗೆ ಹಿಂದೆ ದುಶ್ಯಾಸನನು ತಮಗೆ ಮಾಡಿದ ಕೆಡಕುಗಳೆಲ್ಲ ನೆನಪಿಗೆ ಬಂದು ಅವನಿಗೆ ತಡೆಯಲಾರದ ಕೋಪವು ಉಕ್ಕಿ ಬಂದಿತು. ಆಗ ದುಶ್ಯಾಸನನಿಗೂ ಹಿಂದೆ ತನ್ನ ವಿಷಯದಲ್ಲಿ ಭೀಮನು ಮಾಡಿದ್ದ ಪ್ರತಿಜ್ಞೆಯು ನೆನಪಿಗೆ ಬಂದಿತು. ಅದನ್ನೇ ಬಾರಿ ಬಾರಿಗೂ ನೆನೆಸುತ್ತಾ ಮನಸ್ಸಿನಲ್ಲಿ ಕಳವಳಿಸುತ್ತಿದ್ದನು. ಆಗ ವೃಕೋದರನು ಹಿಂದೆ ತಮ್ಮನ್ನು ಕೌರವರು 13 ವರ್ಷಗಳವರೆಗೆ ಕಷ್ಟಪಡಿಸಿದುದಕ್ಕಾಗಿ ಬಂದ ರೋಷವನ್ನೆಲ್ಲ ತೀರಿಸುವಂತೆ ಸಿಡಿಲಿನ ವೇಗವುಳ್ಳ ತನ್ನ ಗದೆಯನ್ನೆತ್ತಿ ಒಮ್ಮೆ ನೆಲಕ್ಕಪ್ಪಳಿಸಿ ಆಮೇಲೆ ದುಶ್ಯಾಸನನನ್ನು ಬಲವಾಗಿ ಹೊಡೆದನು. ದುಶ್ಯಾಸನನು ಇದರಿಂದ ಬಹಳವಾಗಿ ನೊಂದು ಮೈಮುರಿದು ನೆಲದ ಮೇಲೆ ಬಿದ್ದು ಬಿಟ್ಟನು. ಒಡನೆ ಭೀಮನು ನಿನ್ನ ಮಗನ ಕಂಠವನ್ನು ಕಾಲಿಂದ ಮೆಟ್ಟಿ ನಿಂತು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ಅವನನ್ನು ಕುರಿತು, ಎಲಾ ದುರಾತ್ಮ, ನೀನು ನಮ್ಮನ್ನು ಇಂತಹ ಅಪಮಾನಕ್ಕೆ ಗುರಿ ಮಾಡಿ ಈಗ ತಿರುಗಿ ಯಾವುದನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿರುವೆ? ಬಹುಕಾಲದಿಂದ ನನ್ನ ಮನಸ್ಸಿನಲ್ಲಿದ್ದ ಕೋಪಾಗ್ನಿಯನ್ನು ಈಗ ನೀನು ಉರುಬಿ ಹೊತ್ತಿಸಿದಂತಾಯಿತು. ಈಗ ನಿನ್ನ ಗೆದೆ ಎಂಬ ಪಾತ್ರೆಯಿಂದ ನಿನ್ನ ರಕ್ತವೆಂಬ ಮದ್ಯವನ್ನು ಪಾನ ಮಾಡುವೆನು ಎಂದನು. ಆಮೇಲೆ ಆತನು ದುಶ್ಯಾಸನನ ಕಂಠವನ್ನು ಕಾಲಿಂದ ಮೆಟ್ಟಿ ನಿಂತು ಅತಿ ಕ್ರೂರ ಕಾರ್ಯಗಳನ್ನು ಮಾಡಲು ಆರಂಭಿಸುವಷ್ಟರಲ್ಲಿ ದುಶ್ಯಾಸನನು ಬಲಾತ್ಕಾರದಿಂದ ಆತನನ್ನು ತಳ್ಳಿ ತಪ್ಪಿಸಿಕೊಂಡು ಓಡಲಾರಂಭಿಸಿದನು. ಭೀಮನು ನಿನ್ನ ಮಗನನ್ನು ಬೆನ್ನಟ್ಟು ಹಿಡಿದನು. ಸಿಂಹದ ಮರಿಯು ಜಿಂಕೆಯನ್ನು ಬೆನ್ನಟ್ಟಿ ಹಿಡಿಯುವಂತೆ ಭೀಮನು ವೇಗದಿಂದ ಓಡಿ ದುಶ್ಯಾಸನನನ್ನು ಪ್ರಯತ್ನದಿಂದ ಹಿಡಿದು ಎತ್ತಿ ಎತ್ತಿ ನೆಲಕ್ಕೆ ಕುಕ್ಕರಿಸುತ್ತಾ ಕೊನೆಗೆ ಭೂಮಿಯಲ್ಲಿ ಹಾಕಿ ತಿಕ್ಕಿಬಿಟ್ಟನು. ಆಮೇಲೆ ಉಜ್ವಲವಾದ ಕತ್ತಿಯನ್ನು ಹೊರಗಿಂದ ಹೊರಕೆಳೆದು ಝಳಪಿಸುತ್ತಾ ದಿಕ್ಕುಗಳೆಲ್ಲವೂ ಮೊಳಗುವಂತೆ ಸಂತೋಷದಿಂದ ಗರ್ಜಿಸಿದನು. ಆ ಧ್ವನಿಗೆ ಅಕ್ಕಪಕ್ಕದಲ್ಲಿದ್ದವರೆಲ್ಲರೂ ಮೂರ್ಛಿತರಾಗಿ ಕೆಳಗೆ ಬಿದ್ದರು. ಅಮಾನುಷ ಬಲವುಳ್ಳ ಭೀಮನು ದುರದುರನೆ ದುಶ್ಯಾಸನನನ್ನು ನೋಡಿದನು. ಆಗ ಅವನಿಗೆ ಹಿಂದೆ ಆ ನೀಚನು ತನ್ನ ಪತ್ನಿಯ ತಲೆಕೂದಲನ್ನು ಹಿಡಿದೆಳೆದು ರಜಸ್ವಲೆಯಾಗಿದ್ದ ಆಕೆಯ ಸೀರೆಯನ್ನು ಬಿಚ್ಚಿದುದು ಇವೆರಡೂ ನೆನಪಿಗೆ ಬಂದವು. ರಾಜರ ನಡುವೆ ಅಂತಹ ಅವಮಾನಕ್ಕೆ ಗುರಿ ಮಾಡಲ್ಪಟ್ಟ ದ್ರೌಪದಿಯ ಮುಖವನ್ನು ದುಃಖವನ್ನು ನೆನೆಸಿಕೊಂಡು ಭೀಮನು ತುಪ್ಪದಿಂದ ಹೋಮ ಮಾಡಲ್ಪಟ್ಟ ಅಗ್ನಿಯಂತೆ ಜ್ವಲಿಸಿದನು. ಆಗ ಆತನು ಅಲ್ಲಿ ಸುತ್ತಲೂ ನೆರೆದಿದ್ದ ಕರ್ಣ, ದುರ್ಯೋಧನ, ಕೃಪ, ಕೃತವರ್ಮ, ಅಶ್ವತ್ಥಾಮಾದಿಗಳಿಗೆಲ್ಲ ತಿರುಗಿ ತಿರುಗಿ ನೋಡುತ್ತಾ, ಓ ಯುದ್ಧವೀರರೇ, ಈಗ ನಾನು ಮಹಾಪಾಪಿಯಾದ ಈ ದುಶ್ಯಾಸನನನ್ನು ಕೊಲ್ಲುವೆನು. ಶಕ್ತಿ ಇದ್ದರೆ ಈಗ ನೀವೆಲ್ಲರೂ ಈತನನ್ನು ರಕ್ಷಿಸಿಕೊಳ್ಳಿರಿ ಎಂದು ಕೂಗಿ ಹೇಳಿ ಸಿಂಹವು ಮಹಾ ಗಜವನ್ನು ಹಿಡಿದಂತೆ ಕರ್ಣ, ದುರ್ಯೋಧನರ ಕಣ್ಣಿದಿರಾಗಿ ದುಶ್ಯಾಸನನನ್ನು ಮೆಟ್ಟಿ ಹಿಡಿದು ತೀವ್ರ ಧಾರೆಯುಳ್ಳ ಖಡ್ಗವನ್ನು ಮೇಲಕ್ಕೆತ್ತಿ ಪ್ರಾಣ ಭಯದಿಂದ ನಡುಗುತ್ತಿದ್ದ ದುಶ್ಯಾಸನನ ಕತ್ತನ್ನು ಕಾಲಿನಿಂದ ಮೆಟ್ಟಿ ನಿಂತು, ಓ ನೀಚ, ಹಿಂದೆ ನೀನು ಕರ್ಣ, ದುರ್ಯೋಧನರೊಡನೆ ಸೇರಿ ಯಾವ ಬಾಯಿಂದ ದ್ರೌಪದಿಯನ್ನು ಕುರಿತು ಪಶುವೆಂದು ಹೇಳಿದೆಯೋ, ರಾಜಸೂಯದಲ್ಲಿ ಅವಭೃತ ಸ್ನಾನದಿಂದ ಪವಿತ್ರವಾದ ಆ ದ್ರೌಪದಿಯ ಕೂದಲುಗಳನ್ನು ಯಾವ ಕೈಯಿಂದ ಹಿಡಿದೆಳೆದೆಯೋ ಅವೆಲ್ಲವನ್ನು ಈಗ ನನಗೆ ತೋರಿಸು. ಈಗ ನಿನ್ನನ್ನು ಕೇಳುತ್ತಿರುವ ನಾನು ಭೀಮಸೇನನು ಎಂದನು. ದುಶ್ಯಾಸನನು ಭಯಂಕರಾಕಾರನಾದ ಭೀಮನ ಆ ಮಾತನ್ನು ಕೇಳಿ ಆಗಲೂ ಕೋಪದಿಂದಲೂ ಗರ್ವದಿಂದಲೂ ನಕ್ಕು
ಕಣ್ಣಾಲೆಗಳನ್ನು ಹೊರಳಿಸುತ್ತಾ ಭೀಮನನ್ನು ಕುರಿತು ಕೌರವ ಸೋಮಕಾದಿಗಳೆಲ್ಲರೂ ಕೇಳುತ್ತಿರುವ ಹಾಗೆ ಹೀಗೆಂದು ಪ್ರತ್ಯುತ್ತರವನ್ನು ಕೊಟ್ಟನು. ಭೀಮ, ಇದು ಆನೆಯ ಸುಂಡಿಲಿನಂತಿರುವ ಈ ಕೈಯಿಂದಲೇ ನಾನು ದ್ರೌಪದಿಯ ಕೇಶವನ್ನೆಳೆದನು. ಇದು ಅನೇಕ ಪ್ರಿಯ ಪತ್ನಿಯರ ಸ್ತನಗಳನ್ನು ಮರ್ದಿಸಿದ ಕೈ. ಇದು ಅನೇಕ ಸಹಸ್ರ ಗೋವುಗಳನ್ನು ದಾನ ಮಾಡಿದ ಕೈ. ಇದು ಅನೇಕ ಕ್ಷತ್ರಿಯರನ್ನು ಕೊಂದ ಕೈ. ನೀವೆಲ್ಲರೂ ಸಭಾಮಧ್ಯದಲ್ಲಿ ಕುಳಿತು ನೋಡುತ್ತಿರುವಂತೆಯೇ ನಾನು ದ್ರೌಪದಿಯ ತಲೆಕೂದಲನ್ನು ಹಿಡಿದೆಳೆದುದು ಈ ಕೈಯಿಂದಲೇ ಎಂದು ಕೈ ಎತ್ತಿ ತೋರಿಸಿದನು. ಆ ಮಾತನ್ನು ಕೇಳಿ ಭೀಮಸೇನನು ಮತ್ತಷ್ಟು ಆಕ್ರೋಶದಿಂದ ಆತನ ಎದೆಯನ್ನು ಮೆಟ್ಟಿ ತನ್ನ ಎರಡೂ ಕೈಗಳಿಂದಲೂ ಆತನನ್ನು ಹಿಡಿದು ಯುದ್ಧ ವೀರರೆಲ್ಲರೂ ಗಟ್ಟಿಯಾಗಿ ಸಿಂಹನಾದ ಮಾಡುತ್ತಾ ಸಿಂಹನಾದ ಮಾಡುತ್ತಾ, ಈಗ ನೋಡಿರಿ, ಈತನ ಎರಡು ಕೈಗಳನ್ನು ಮುರಿಯುವೆನು. ಈಗಲೂ ಶಕ್ತಿಯಿದ್ದವರು ಆತನನ್ನು ರಕ್ಷಿಸಲಿ ಎಂದನು. ಹೀಗೆ ಭೀಮಸೇನನು ಯುದ್ಧವೀರರನ್ನೆಲ್ಲ ನಿರಾಕರಿಸುವಂತೆ ಕೂಗಿ ಹೇಳಿ ದುಶ್ಯಾಸನನ ಕೈಗಳನ್ನು ತನ್ನ ಕೈಯಿಂದಲೇ ಮುರಿದು ಬಿಟ್ಟನು. ವಜ್ರಾಯುಧಕ್ಕೂ ಸಿಡಿಲಿಗೂ ಸಮಾನವಾದ ಆತನ ಮುಷ್ಟಿಯಿಂದ ಅವನನ್ನು ಗುದ್ದಿದನು. ಆಗ ಭೀಮನು ಕಾಲಾಂತಕನಂತೆ ಭಯಂಕರ ರೂಪವನ್ನು ತಾಳಿ ನಡುಗುತ್ತಿದ್ದ ಆ ದುಶ್ಯಾಸನನ ಕತ್ತನ್ನು ಮೆಟ್ಟಿ ಕೆಳಗೆ ಬಿದ್ದಿರುವ ಆ ದುಶ್ಯಾಸನನ ಎದೆಯನ್ನು ಸೀಳಿ ನರಗಳನ್ನು ಕಿತ್ತು ಸ್ವಲ್ಪ ಉಷ್ಣವಾಗಿರುವ ಆತನ ಎದೆಯ ರಕ್ತವನ್ನು ನಾಲ್ಕು ಕಡೆಯೂ ನೋಡುತ್ತಾ ಚಪ್ಪರಿಸಿ ಸವಿದು ಸವಿದು ಕುಡಿದನು. ಆಗ ಭೀಮನು ಮಿತಿಮೀರಿದ ಕೋಪ ಸಂತೋಷಗಳಿಂದ ಸುತ್ತಲೂ ನೋಡಿ, ಈ ಶತ್ರುವಿನ ರಕ್ತವು ನನಗೆ ತಾಯಿಯ ಸ್ತನ್ಯಪಾನಕ್ಕಿಂತಲೂ ಮೇಲೆಂದು ತೋರಿದೆ. ಇದೇ ಈಗ ನನಗೆ ಹಾಲಿಗಿಂತಲೂ ಅಮೃತಕ್ಕಿಂತಲೂ ಜೇನಿಗಿಂತಲೂ ಯವಕವೆಂಬ ಮಧುವಿಗಿಂತಲೂ ಮೇಲೆನಿಸಿದೆ. ಇದೇ ಈಗ ಕಡೆದ ಮೊಸರಿಗಿಂತಲೂ ಕಬ್ಬಿನ ಹಾಲಿಗಿಂತಲೂ ನನ್ನ ಭಾಗಕ್ಕೆ ರುಚಿಯಾಗಿದೆ. ಎಲ್ಲಕ್ಕಿಂತಲೂ ನನಗೆ ಇದೇ ಮಧುರವು ಎಂದನು. ಭೀಮನು ಹೀಗೆ ಹೇಳುತ್ತಾ ತಿರುಗಿ ಮೇಲಕ್ಕೆದ್ದು ತೋಳುಗಳನ್ನು ತಟ್ಟಿ ಕುಣಿದಾಡುತ್ತಿದ್ದನು. ಹೀಗೆ ಸಂತೋಷದಿಂದ ಅತ್ತಿತ್ತ ತಿರುಗಾಡುತ್ತಿದ್ದ ಭೀಮಸೇನನನ್ನು ನೋಡಿದವರೆಲ್ಲರೂ ಮಹಾವ್ಯಸನದಿಂದ ಮೂರ್ಛಿತರಾಗಿ ಕೆಳಗೆ ಬೀಳುತ್ತಿದ್ದರು. ಆಗಲೂ ಎದೆಗುಂದದೆ ನಿಂತಿದ್ದ ಕೆಲವರ ಕೈಗಳಿಂದ ಶಸ್ತ್ರಗಳು ಜಾರಿ ಬಿದ್ದವು. ಅನೇಕರು ವಿಕಾರ ಧ್ವನಿಯಿಂದ ಕೂಗಿಡಲಾರಂಭಿಸಿದರು. ಕೆಲವರು ಕಣ್ಣುಗಳನ್ನು ಮುಚ್ಚಿ ಮೂರ್ಛಿತರಾದರು. ಆಗ ಯುದ್ಧ ಭೂಮಿಯಲ್ಲಿ ದುಶ್ಯಾಸನನ ರಕ್ತವನ್ನು ಪಾನ ಮಾಡುವ ಭೀಮಸೇನನನ್ನು ಸಮೀಪಿಸಿ ನೋಡಿದವರೆಲ್ಲರೂ ಈತನು ಮನುಷ್ಯನಲ್ಲ, ಮಹಾಭೂತವೇ ಎಂದು ಭಯದಿಂದ ಓಡಿ ಹೋದರು. ಇದು 87ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.